ರಾಷ್ಟ್ರ ರಾಜಕಾರಣದ ಗಮನ ಹರಿಸೋಣ. ಇಂಡಿ ಮೈತ್ರಿಕೂಟ ರಚನೆಯಾದ ಬಳಿಕ ಒಂದೇ ಒಂದು ಗೆಲುವು ಕಂಡಿಲ್ಲ ಆ ಕೂಟ. ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು. ಹರಿಯಾಣ ಮಹಾರಾಷ್ಟ್ರದಲ್ಲಿ ಮಖಾಡೆ ಮಲಗಿದ್ರು. ಇದೀಗ ಮತ್ತೊಂದು ಯುದ್ಧ ಸೋಲೋಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಾವುದಿದು? ಉಪರಾಷ್ಟ್ರಪತಿಗಳ ಅಂದರೆ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ. ಯಾಕೆ, ಏನು? ರಿಪೋರ್ಟ್. ಈ ದೃಶ್ಯಗಳನ್ನೊಮ್ಮೆ ನೋಡಿ. ದೇಶದ ಉಪರಾಷ್ಟ್ರಪತಿ, ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನಕರ್ ವಿರುದ್ಧ ಅಂದೇ ಎನ್ಡಿ ಕೂಟದ ನಾಯಕರು ವ್ಯಂಗ್ಯ ಮಾಡಿ ಅವಮಾನಿಸಿದ್ರು. ಆ ವಿಡಿಯೋ ನೋಡಿದವರೆಲ್ಲ ಆಕ್ರೋಶ ಹೊರಹಾಕಿದ್ರು. ಇಂದು ಸಂಸತ್ ಕಲಾಪದಲ್ಲಿ ಅದಾನಿ ಸೊರೋಸ್ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಮಧ್ಯೆ ವಾಕ್ಸಮರ ಮುಂದುವರೆದಿದೆ. ಸಂಸತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಸಭಾ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾಗಿದ್ದು ಸಂಚಲನ ಮೂಡಿಸಿದೆ. ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ಧನಕರ್ ಪಕ್ಷಪಾತಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎ ಒಕ್ಕೂಟದ ಸಂಸದರು ಅವಿಶ್ವಾಸ ಗೊತ್ತುವಳಿ ನೋಟಿಸ್ ನೀಡಿದ್ದಾರೆ. 70 ವಿರೋಧ ಪಕ್ಷದ ಸಂಸದರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ. ಈ ನಿರ್ಧಾರವನ್ನ ನೋವಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ನ ಜೈರಾಮ್ ರಮೇಶ್ ತಿಳಿಸಿದ್ದಾರೆ. जिस भाषा का इस्तेमाल करते हैं हमारे नेताओं को लेकर और उनको प्रोत्साहित किया जाता है कि बोलो बोलो, किसके बारे में बोलो, बोलते जाओ, तो ये अच्छा नहीं लगता. तो बहुत दर्द हुआ, हमें हर व्यक्ति को दर्द हुआ साइन करने में. ವಿಪಕ್ಷಗಳು ಅದೇನೇ ಮಾಡಲಿ, ಜಗದೀಪ್ ಧನಕರ್ ಅವರ ರಾಜ್ಯಸಭೆ ಅಧ್ಯಕ್ಷ ಸ್ಥಾನಕ್ಕೆ ಭಂಗವಿಲ್ಲ ಅನ್ನೋದಂತೂ ಸತ್ಯ. ರಾಷ್ಟ್ರ ರಾಜಕಾರಣದ ಗಮನ ಹರಿಸೋಣ. ಇಂಡಿ ಮೈತ್ರಿಕೂಟ ರಚನೆಯಾದ ಬಳಿಕ ಒಂದೇ ಒಂದು ಗೆಲುವು ಕಂಡಿಲ್ಲ ಆ ಕೂಟ. ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು. ಹರಿಯಾಣ ಮಹಾರಾಷ್ಟ್ರದಲ್ಲಿ ಮಖಾಡೆ ಮಲಗಿದ್ರು. ಇದೀಗ ಮತ್ತೊಂದು ಯುದ್ಧ ಸೋಲೋಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಾವುದಿದು? ಉಪರಾಷ್ಟ್ರಪತಿಗಳ ಅಂದರೆ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ. ಯಾಕೆ, ಏನು? ರಿಪೋರ್ಟ್. ಈ ದೃಶ್ಯಗಳನ್ನೊಮ್ಮೆ ನೋಡಿ. ದೇಶದ ಉಪರಾಷ್ಟ್ರಪತಿ, ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನಕರ್ ವಿರುದ್ಧ ಅಂದೇ ಎನ್ಡಿ ಕೂಟದ ನಾಯಕರು ವ್ಯಂಗ್ಯ ಮಾಡಿ ಅವಮಾನಿಸಿದ್ರು. ಆ ವಿಡಿಯೋ ನೋಡಿದವರೆಲ್ಲ ಆಕ್ರೋಶ ಹೊರಹಾಕಿದ್ರು. ಇಂದು ಸಂಸತ್ ಕಲಾಪದಲ್ಲಿ ಅದಾನಿ ಸೊರೋಸ್ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಮಧ್ಯೆ ವಾಕ್ಸಮರ ಮುಂದುವರೆದಿದೆ. ಸಂಸತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಸಭಾ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾಗಿದ್ದು ಸಂಚಲನ ಮೂಡಿಸಿದೆ. ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ಧನಕರ್ ಪಕ್ಷಪಾತಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎ ಒಕ್ಕೂಟದ ಸಂಸದರು ಅವಿಶ್ವಾಸ ಗೊತ್ತುವಳಿ ನೋಟಿಸ್ ನೀಡಿದ್ದಾರೆ. 70 ವಿರೋಧ ಪಕ್ಷದ ಸಂಸದರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ. ಈ ನಿರ್ಧಾರವನ್ನ ನೋವಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ನ ಜೈರಾಮ್ ರಮೇಶ್ ತಿಳಿಸಿದ್ದಾರೆ. जिस भाषा का इस्तेमाल करते हैं हमारे नेताओं को लेकर और उनको प्रोत्साहित किया जाता है कि बोलो बोलो, किसके बारे में बोलो, बोलते जाओ, तो ये अच्छा नहीं लगता. तो बहुत दर्द हुआ, हमें हर व्यक्ति को दर्द हुआ साइन करने में. ವಿಪಕ್ಷಗಳು ಅದೇನೇ ಮಾಡಲಿ, ಜಗದೀಪ್ ಧನಕರ್ ಅವರ ರಾಜ್ಯಸಭೆ ಅಧ್ಯಕ್ಷ ಸ್ಥಾನಕ್ಕೆ ಭಂಗವಿಲ್ಲ ಅನ್ನೋದಂತೂ ಸತ್ಯ. ಪ್ರವರ್ಗ 2ಎಗೆ -15% ನೋಡಿ. ಪ್ರವರ್ಗ 1ಕ್ಕೆ -48%, ಪ್ರವರ್ಗ 2ಎಗೆ -15%. ಈಗ ಇಲ್ಲಿ ಬರ್ತಲ್ಲ ಪ್ರವರ್ಗ 2ಎ, ಇದು ಬೇಕು ಅಂತ ಕೇಳ್ತಾ ಇರೋದು. ಪ್ರವರ್ಗ 2ಎ 15% ಸಿಗುತ್ತೆ. ಪ್ರವರ್ಗ 2ಬಿಗೆ -4%, ಪ್ರವರ್ಗ 3ಎಗೆ -4%. ಈಗ ಇವರಿರೋದು 4%. ನಾವು 2ಎಗೆ ಹೋದರೆ 15% ಸಿಗುತ್ತೆ ಅಂತೇಳಿ ತಪ್ಪೇನಿಲ್ಲ ಅವರ ಆಗ್ರಹ. ಪ್ರವರ್ಗ 3ಬಿಗೆ -5% ಮೀಸಲಾತಿ ನೀಡಲಾಗಿದೆ. ಅರ್ಥ ಆಯ್ತಲ್ಲ ಯಾರಿಗೆಲ್ಲ? ಈಗ ಇವರಿರೋದಕ್ಕೆ ಪ್ರವರ್ಗ 3ಎದಲ್ಲಿದ್ದಾರೆ, ಇವರಿಗೆ -4% ಸಿಗುತ್ತೆ. ಇವರನ್ನು ಪ್ರವರ್ಗ 2ಎಗೆ ಸೇರಿಸಿದರೆ 15% ಸಿಗುತ್ತೆ. ಅರ್ಥ ಆಯ್ತಲ್ಲ? ಹಿಂದುಳಿದ ವರ್ಗಗಳಿಗೆ -32% ಮೀಸಲಾತಿ ಈಗ ಇದೆ. 2002ರಿಂದ ಹಿಂದುಳಿದ ವರ್ಗಕ್ಕೆ ಇದೇ ಮೀಸಲಾತಿ ಜಾರಿಯಲ್ಲಿದೆ. ಈಗ 3ಬಿ ಅಂದರೆ ಎಷ್ಟು ಬರುತ್ತೆ? ಈಗ ಇವರಿಗೆ -5% ಇದೆ. 2ಎ ಅಲ್ಲ, 3ಬಿಯಲ್ಲಿದ್ದಾರೆ ಇವರು. 3ಬಿ -5% ಮೀಸಲಾತಿ ಇದೆ. 3ಬಿಯಲ್ಲಿರೋ ಪಂಚಮಸಾಲಿಗಳಿಗೆ 2ಎ ಬೇಕು ಅಂತ. 2ಎಗೆ ಬಂದರೆ ಎಷ್ಟಾಗುತ್ತೆ? -15%, 10% ಜಾಸ್ತಿ ಸಿಗುತ್ತೆ.
ಕೊಟ್ಬಿಟ್ರಪ್ಪ ಅಂತಂದರೆ ಅಲ್ಲಿ ಕೆಲವು ತೊಡಕುಗಳಿದೆ. ಬೇರೆ ಜಾತಿಗಳು ಕೂಡ ಬರುತ್ತೆ. ಆಗ ಪಂಚಮಸಾಲಿಗಳಿಗೆ ಮೀಸಲು ನೀಡಲು ಕೆಲ ತೊಡಕಿದೆ. ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಜಾಸ್ತಿನೇ ತೊಡಕಿದೆ, ಹೇಳ್ತೀನಿ. ಒಂದು ವರದಿ ಹೇಳುತ್ತೆ, ಅವರು ಸಾಮಾಜಿಕವಾಗಿ, ಅಂದರೆ ಪಂಚಮಸಾಲಿಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದಿದ್ದಾರೆ. ಸಾಮಾಜಿಕವಾಗಿ ಸಮಾಜದಲ್ಲಿ ಅವರಿಗೆ ಆರ್ಥಿಕವಾಗಿ ಒಳ್ಳೆ ದುಡ್ಡಿನವರಿದ್ದಾರೆ, ರಾಜಕೀಯವಾಗಿ MLA ಇದ್ದಾರೆ, MP ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ. ಹೀಗೆ ಪಂಚಮಸಾಲಿ ಸಮುದಾಯ ಮುಂದುವರೆದ ಸಮಾಜ, ಅವರಿಗೆ ರಿಸರ್ವೇಷನ್ ಬೇಡ ಅಂಥೇಳಿ ಕೆಲವು ವರದಿಗಳು ವರದಿ ಕೊಟ್ಟಿದೆ. ಯಾರೆಲ್ಲ? ಡಾಕ್ಟರ್ ನಾಗನಗೌಡ ಸಮಿತಿ ವರದಿ ಕೊಟ್ಟಿದೆ, LG ಹಾವನೂರು ಆಯೋಗ ವರದಿ ಕೊಟ್ಟಿದೆ, ವೆಂಕಟಸ್ವಾಮಿ ಹಿಂದುಳಿದ ವರ್ಗಗಳ 2ನೇ ಆಯೋಗದ ವರದಿ, ನ್ಯಾಯಮೂರ್ತಿ O ಚಿನ್ನಪ್ಪ ರೆಡ್ಡಿ ವರದಿ. ಇದೆಲ್ಲವೂ ಕೂಡ ಪಂಚಮಸಾಲಿಗಳು ಸಾಲಿಡ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಾಲಿಡ್ ಆಗಿದ್ದಾರೆ. ಅವರು ಮುಂದುವರೆದ ಜನಾಂಗ, ಅವರಿಗೆ 15% ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. ಆಯ್ತಪ್ಪ, ಈ ವರದಿಯನ್ನೆಲ್ಲ ಪಕ್ಕಕ್ಕಿಟ್ಟು ತಗೊಳ್ರಿ, 2Aಗೆ ಸೇರಿಸಿದ್ರೆ ಏನಾಗುತ್ತೆ ಅಂತಂದರೆ ಕೆಲ ಹಿಂದುಳಿದ ಸಮುದಾಯಗಳಿಗೆ ಕಷ್ಟ ಆಗುತ್ತೆ. ಯಾಕೆ? ಅಗಸ, ಸವಿತಾ ಸಮಾಜ, ತಿಗಳ ಸಮಾಜ, ಈಡಿಗ ಸಮಾಜ, ಕುರುಬ ಸಮಾಜ, ಆಮೇಲೆ ದೇವಾಂಗ ಸಮಾಜ, ಇಂಥ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಕಡಿಮೆ ಸಿಗುತ್ತೆ. ಯಾಕಂದರೆ ಇವರನ್ನೆಲ್ಲ ಒಂದು ಗ್ರೂಪಲ್ಲಿ ಹಾಕಿದ್ದಾರೆ, 100 ಜನ ಅಂತ ಇಟ್ಕೊಳ್ಳಿ. ಆ ಕಡೆಯಿಂದ ಬಂದ 100 ಜನ ಕೂಡ ಬರ್ತಾರೆ. ಯಾರು? ಪಂಚಮಸಾಲಿಗಳು. ಇಲ್ಲಿ 100 ಜನ ಆಲ್ರೆಡಿ ಇದ್ದಾರೆ 2A ಪಡೆಯುವಂಥವ್ರು. ಆ ಕಡೆಯಿಂದ 2A ಬಂದವರು ಈ ಕಡೆ ಬಂದಾಗ ಇಲ್ಲಿ 200 ಜನ ಆಯಿತು. ಅಂದರೆ 100 ರೂಪಾಯಿಯನ್ನು 100 ಜನ 1 ರೂಪಾಯಿ ಹಂಚ್ಕೋತಾ ಇದ್ರು. 200 ಜನ ಬಂದಾಗ ಇವರಿಗೆ 50 ಪೈಸೆ ಸಿಗತ್ತೆ ಅಂತ ಉದಾಹರಣೆ ಹೇಳಿ. ಇನ್ನು ಈ ಥರ ಬಂದರೆ ಪಂಚಮಸಾಲಿಗಳಿಗೂ ಕೂಡ ಉದ್ಯೋಗದಲ್ಲಿ 15%, ಶಿಕ್ಷಣದಲ್ಲಿ 15% ಮೀಸಲಾತಿ ಸಿಗುತ್ತೆ. ಈಗ 5% ಸಿಗ್ತಾ ಇದೆ. ಇನ್ನೊಂದು ಕಡೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡಲೇಬೇಡಿ ಅಂತೇಳಿ ಸರ್ಕಾರಕ್ಕೆ ಹಿಂದುಳಿದ ಸಮುದಾಯಗಳಿಂದ ಮನವಿ ಆಗ್ತಾ ಇದೆ. ಇದರಲ್ಲಿ 2Aದಲ್ಲಿ ಕುರುಬರಿದ್ದಾರೆ. ಕುರುಬ ಸಮುದಾಯ ಕೂಡ ಹೇಳುತ್ತೆ, ಕೊಡಬೇಡಿ ಸರ್ ತಂದ್ಬಿಟ್ಟು ಸಿದ್ದರಾಮಯ್ಯನವರಿಗೆ ತನ್ನದೇ ಸಮುದಾಯ. ಆಮೇಲೆ ಆ 2Aಯಲ್ಲಿ 36 ಲಿಂಗಾಯತ ಬೇರೆ ಬೇರೆ ಪಂಗಡಗಳು ಕೂಡ ಇದೆ. ಆದರೆ ಇಲ್ಲಿ ನೋಡಿ, ಪಂಚಮಸಾಲಿಗಳು ಕೇಳ್ತಾ ಇರೋದು, ನಾವು 3Aಯಲ್ಲಿದ್ದೀವಿ, 3Bಯಲ್ಲಿದ್ದೀವಿ, ನಮಗೆ 5% ಇದೆ, 2A ಕೊಡಿ. 5% ಇದೆ, ಅದು 15% ನಮಗೆ ಸಿಗುತ್ತೆ ಅಂತೇಳಿ. ಇಲ್ಲಿರುವ ಕುರುಬರು ಹೇಳ್ತಾರೆ, ನಮಗಿದಲ್ಲ, ನಮಗೆ ST ಸೌಲಭ್ಯ ಕೊಡಿ ಅಂತೇಳಿ. ಅವರಲ್ಲಿಗೆ ಹೋದರೆ ಅಲ್ಲಿರುವಂಥ ವಾಲ್ಮೀಕಿಗಳು ಹೇಳ್ತಾರೆ, ನಮ್ಮದನ್ನು ಯಾಕೆ ತಗೊಳ್ಳೋಕ್ಕೆ ನೀವು ಬಂದ್ರಿ ಅಂತ. ಇದು ಈ ಆಹಾರ ಶೃಂಖಲೆ ಅಂತ ಹೇಳ್ತೀವಲ್ವ, ಹಾಗೇನೇ ಒಂದು ಮೀಸಲಾತಿ ಶೃಂಖಲೆ ಇದು. ಅವ್ರು ಬಂದರೆ ಇವ್ರ ಕಷ್ಟ, ಇವ್ರಿಗೆ ಬಂದು ಅವ್ರ ಕಷ್ಟ. ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ರಾಜಕೀಯ ಜಾಣ್ಮೆ.